ಹಾಯ್ ಹಾಯ್ ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿರ್ಡಿ ಸಾಯಿಬಾಬಂಗೆ ಹೋಗಿದ್ವಲ್ಲ, ಶಿರ್ಡಿಲೇ ಇರೋ ಶಿರ್ಡಿ ಸಾಯಿಬಾಬಂಗೆ ಆ ಬ್ಲಾಗ್ ಆಗಿರುತ್ತೆ. ಸೊ ನಾವಿಲ್ಲಿ ರೀಚ್ ಆದಾಗ ಆಲ್ರೆಡಿ ನೈಟು 10 ಗಂಟೆ ಆಗಿತ್ತು. ಸೊ ನಾವಿಲ್ಲಿ 9 ಗಂಟೆಗೆ ಲಾಸ್ಟು ಮಹಾಮಂಗಳಾರತಿ ಇರೋದು ಅಂತ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ. ಬಟ್ 10 ಗಂಟೆ ಆಗೋಯಿತು. ಸೊ 10 ಗಂಟೆ ಆಗೋಯ್ತಲ್ಲ, ನಾವು ಬರೋ ವರ್ಷದಲ್ಲಿ ಮಹಾಮಂಗಳಾರತಿ ಎಲ್ಲ ಮುಗ್ದೋಗಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿಬಿಟ್ಟು ಇಲ್ಲಿ 50 ರೂಪಾಯಿಗೆ ರೂಮ್ ಕೊಡ್ತಾರಂತೆ. ಬಟ್ ಎಷ್ಟು ಜನ ಹೋಗಿರ್ತೀರೋ ಅಷ್ಟು ಜನದ್ದು ಆಧಾರ್ ಕಾರ್ಡು ಜೆರಾಕ್ಸ್ ಕೊಟ್ಟರೆ ರೂಮ್ ಕೊಡ್ತಾರಂತೆ. ಸೊ ನಾವು ಜೆರಾಕ್ಸ್ನ ಹುಡಿಕೊಂಡು ಹೋದ್ವಿ. ಬಟ್ ಜೆರಾಕ್ಸ್ ಅಂಗಡಿಯವ್ರದ್ದು ಬಾಗಿಲು ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ದುಡ್ಡು ಕೊಟ್ಬಿಟ್ಟು ಏನಾದರೂ ರೂಮ್ ಮಾಡ್ಕೊಂಡ್ವಿ. ಒಂದು ರೂಮಿಗೆ 500 ರುಪೀಸು 2 ರೂಮ್ ಮಾಡಿದ್ವಿ. ಬಾಯ್ಸ್ ಆ್ಯಂಡ್ ಗರ್ಲ್ಸಿಗೊಂದು, ಗರ್ಲ್ಸಿಗೊಂದು ಅಂತ. ಇಲ್ಲೇ ಹಂಗೆ ಅವರು ರೂಮ್ ಮಾಡೋಕ್ಕೆ ಹೋದಾಗ ಸ್ವಲ್ಪ ನಮಗೆ ಟೈಮ್ ಸಿಕ್ತು. ಇಲ್ಲಿ ಶಾಪಿಂಗ್ ಅಂಗಡಿಗಳಿದ್ವು. ಸೊ ಅಂಗಡಿಗಳಲ್ಲಿ ಏನಾದರೂ ನಮಗೆ ಬೇಕಾಗಿದ್ದು ತೊಗೊಳ್ಳೋಣ, ಬೆಳಗ್ಗೆ ಹೊತ್ತಾದರೆ ಅವ್ರು ಬಿಡಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಅಂಗಡಿಗಳನ್ನ ನೋಡ್ತಾ ಇಲ್ಲಿ ಮುಂದೆ ಹೋದ್ವಿ. ಸೊ ಇದು ಫ್ಲವರ್, ರಿಯಲ್ ಫ್ಲವರ್ ಅಂತೆ. ಇದು ನಮ್ಮ ಕಡೆ ಕಲರ್ ಸೇವಂತಿಗೆ ಇರುತ್ತಲ್ಲ ಆ ಥರ ಇದೆ. ಬಟ್ ಇದು ಏನು ಫ್ಲವರ್ ಅಂದರೆ ಸೂರ್ಯಕಾಂತಿ ಫ್ಲವರ್ ಥರ ಇದೆ ನೋಡಿ. ಇದು ರಿಯಲ್ ಅಂತೆ. ಸೊ ಮುಟ್ಟಿದ್ರೆ ತುಂಬ ಗಟ್ಟಿ ಇದೆ. ಅಂದರೆ ಕಲರ್ ಸೇವಂತಿಗೆ ಒಣಗಿದಾಗ ಯಾವ ರೀತಿ ಇರುತ್ತೋ ಅದೇ ಥರ ಫೀಲ್ ಆಯಿತು ಅದನ್ನು ಮುಟ್ಟಿದಾಗ. ಸೊ ನಾವು ಅದನ್ನು ಆ ಹೂವು ನೋಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಬಗ್ರಿ ಬ್ಯಾಗ್ಗಳು ಮತ್ತು ನೋಡಿ ಚಿಕ್ಕದು ಗೊಂಬೆಗಳು ಮತ್ತು ಸರಗಳು ಆ ಥರದ್ದೆಲ್ಲ ಮಾರ್ತಾಯಿದ್ರು. ಬಟ್ ನಮಗೇನು ಅದೇನು ಇಷ್ಟ ಆಗಲಿಲ್ಲ. ಸೊ ಯಾಕೆಂದರೆ ನಾವೇನು ತೊಗೊಂಡ್ಲಿಲ್ಲ ಅಲ್ಲಿ. ಸೊ ಹಂಗೆ ಶಾಪ್ಗಳನ್ನ ನೋಡಿಕೊಂಡು ನಾವು ಮುಂದೆ ಬಂದ್ವಿ. ಇವರು ಎಲ್ಲರೂ ಬಂದರು, ಅಂದರೆ ಅಂಗಡಿ ಏನು ರೂಮ್ ಮಾಡೋಕ್ಕೆ ಹೋಗಿದ್ರಲ್ಲ ಅವ್ರು ಬಂದರು. ಸೊ ರೂಮ್ ಸಿಕ್ಕಿದೆ, ಹೋಗೋಣ ಬನ್ನಿ ಅಂತ. ಈ ಅಂಗಡಿ ಬಂದ್ಬಿಟ್ಟು ಪೂಜೆ ಸಾಮಾನು ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ಮೊಬೈಲ್ಗಳೆಲ್ಲ ತೊಗೊಂಡು ಹೋಗಂಗಿಲ್ವಲ್ಲ, ಅದನ್ನು ಇಟ್ಬಿಟ್ಟು ಹೋಗ್ಬೋದು ರೂಮ್ ಮಾಡಿಲ್ದವರು. ಸೊ ಆಮೇಲೆ ನಾವು ರೂಮ್ ಹತ್ರ ಹೋಗ್ಬಿಟ್ಟು ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅಡುಗೆ ಮಾಡೋದಕ್ಕೆ ಸ್ವಲ್ಪ ಜನ ಅಡುಗೆ ಮಾಡಿದ್ರು, ಇನ್ನು ಸ್ವಲ್ಪ ಜನ ಲಗೇಜ್ ಇಳಿಸಿದ್ವಲ್ಲ ಅದನ್ನು ರೂಮಿಗೆ ಇಡ್ತಾಯಿದ್ರು. ಯಾಕೆಂದರೆ ರೂಮಲ್ಲಿ ಮಲ್ಕೋಬೇಕಲ್ಲ, ಮತ್ತು ಎಲ್ಲರೂ ಒಂದೇ ಕೆಲಸ ಮಾಡಿದ್ರೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಉಪ್ಪಿಟ್ಟು ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಉಪ್ಪಿಟ್ಟು ಉರಿತಾವ್ರೆ. ಇವರು ಉಮೇಶ್ ಅಂಕಲ್ ಅಂತ, ಪೊಲೀಸ್ ಅಂಕಲ್ ಇವರು. ಸೊ ನೋಡಿ ಇವರು ಯಾವ ಥರ ತಮಾಷೆಯಾಗಿ ಮಾತಾಡ್ಕೊಂಡು ತರಕಾರಿ ಕಟ್ ಮಾಡ್ಕೊತಾರೆ ಅಂತ. ಡ್ಯೂಟಿಗೆ ಅದನ್ನೇ ಹೇಳಿದ್ದು, ಅದನ್ನ ಕ್ಯಾನ್ಸಲ್ ಯಾವ್ದಾರ ಒಂದು ಕೆಲಸ ಮಾಡ್ಬೇಕಲ್ಲ, ಅದು ಮಾಡ್ಬೇಕಲ್ಲ ಇದು ಮಾಡ್ಬೇಕು. ಮಾಮೂಲು ಕೊಟ್ಟು ಬಂದಿದ್ದೀನಿ ಪರ್ಮಿಷನ್. ಉಪ್ಪಿಟ್ಟು ರಿವ್ಯೂಸ್ ಹೇಳ್ರಮ್ಮ. ರಂಜಿತಮ್ಮ ಉಪ್ಪಿಟ್ಟು ಹೆಂಗೈತೆ? ಅಂಕಲ್ ನಿಮ್ಗೆ ಉಪ್ಪಿಟ್ಟು ಹೆಂಗೈತೆ? ಸೂಪರ್. ನಿಮಗೆ ಜರ್ನಿಯಲ್ಲಿ ಅಂತಾನ 12 ಗಂಟೆಗೆ ಮಾಡಿರೋ ಉಪ್ಪಿಟ್ಟು ಹೆಂಗೈತೆ? ಆಮೇಲೆ ನಾವೆಲ್ಲ ಬೆಳಗಿನ ಜಾವನೇ ಇಟ್ಬಿಟ್ಟು ಸ್ವಲ್ಪ ಮೊಸಪ್ಪು, ಅನ್ನ ಮತ್ತು ಟೊಮೊಟೊ ಗೊಜ್ಜು ಅನ್ನ ಮಾಡಿಟ್ಬಿಟ್ಟು ಸೊ ಅವರೆಲ್ಲ ರೆಡಿ ಆಗ್ತಾಯಿದ್ರು. ರೆಡಿ ಆಗಿರೋರ್ದೆಲ್ಲ ಫೋಟೋಗಳು ತಕ್ಕೋತಾ ಇದ್ವಿ. ನಾವು ಲೇಡೀಸ್ ಎಲ್ಲ ತಕ್ಕಂತ ಇದ್ದರೆ ಲೇಡೀಸ್ ಎಲ್ಲ ನೋಡಿ ಉಮೇಶ್ ಅಂಕಲ್ಲು ನಮ್ಮದು ಕೂಡ ತಕ್ಕೊಟ್ರು. ಆಮೇಲೆ ಜೋಡಿ ಫೋಟೋ ತಕ್ಕೊತ ಇದ್ವಿ. ಬರೀ ನೀವೇ ತೊಗೊತೀರಾ, ನಮ್ಮದು ತೆಗೀರಿ ಅಂತ ಹೇಳ್ಬಿಟ್ಟು ಬಾಯ್ಸು ಆಡ್ಕೊತಾ ಇದ್ರಿ, ಎಲ್ಲೋದ್ರೂ ನೀವೇ ಫೋಟೋ ತಕ್ಕೊತೀರಂತ. ಆಮೇಲೆ ಅವ್ರದ್ದು ಒಂದು ಫೋಟೋ ಶೂಟ್ ಮಾಡಿದೆ. ಫೋಟೋಗಳು ಮುಂದೆ ಅಪ್ಲೋಡ್ ಮಾಡ್ತೀನಿ ನೋಡಿ. ಆಮೇಲೆ ಎಲ್ಲರೂ ರೆಡಿಯಾಗಿ ಬಂದ್ವಲ್ಲ, ಇದು ಕರೆಕ್ಟಾಗಿ 6:30ಗೆ ದರ್ಶನಕ್ಕೆ ಹೋದ್ವಿ. ಸೊ ದರ್ಶನಕ್ಕೆ ಹೋಗ್ತಾ ಇದ್ವಿ. ಅಂದರೆ ನಾವು ರೂಮ್ ಮಾಡಿದ್ವಲ್ಲ ಅಲ್ಲಿಂದ ಸ್ವಲ್ಪ ದೂರನೇ ದೇವಸ್ಥಾನ ಇರೋದು. ಸೊ ಅಲ್ಲಿಂದ ನೋಡಿ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ವಿ. ನಮ್ಮ ಗ್ರೂಪಲ್ಲಿ ಎಲ್ಲೇ ಹೋದರೂ ಇಬ್ಬರು ಮುಂದೆ ಹೋಗ್ತಿರೋರು. ಸೊ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ಇದ್ದಾರೆ, ಇನ್ನಿಬ್ಬರು ಮುಂದೆ ಹೋಗಿದ್ದಾರೆ, ರಂಜಿತಕ್ಕ ಮತ್ತು ಕಾಂತಣ್ಣ. ಇನ್ನೊಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಉಮೇಶ್ ಏನದು ಚೇತನಕ್ಕ ಮತ್ತು ಪರಮೇಶ್ ಅಂಕಲ್ ಮಿಸ್ ಆಗಿದ್ದರು. ಸೊ ಆಮೇಲೆ ಎಲ್ಲರೂ ಒಟ್ಟಿಗೆ ಸಿಕ್ಕಿದ್ರು. ನಾವು ಎಲ್ಲರೂ ಒಟ್ಟಿಗೆ ಮೇನ್ ರೋಡ್ ದಾಟಿದ್ವಿ. ನಾವು ಆವಾಗಲೇ ನೈಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಇದೇ ರೋಡಲ್ಲೇ ನಾವು ಗಾಡಿ ನಿಲ್ಲಿಸಿದ್ದು. ಅದ್ರ ಸ್ವಲ್ಪ ಮುಂದೆನೇ ನಮಗೆ ರೂಮ್ ಸಿಕ್ತು. ಸೊ ನೋಡಿ ಇಲ್ಲಿ ದರ್ಶನಕ್ಕೆ ಫೋನ್ ಎಲ್ಲ ತೊಗೊಂಡು ಹೋಗಂಗಿಲ್ಲ, ಒಳಗಡೆನೇ ಇಲ್ಲೇ ಅಂಗಡಿಲಿ ಇಟ್ಬಿಟ್ಟು ಹೋಗಿದ್ವಿ ಚಪ್ಪಲಿ ಎಲ್ಲ. ಸೊ ನಾವು ಈಚೆಗೆ ಬಂದಾಗ ಆಲ್ರೆಡಿ 7 ಗಂಟೆ, ನಮಗೆ 7:30 8 ಗಂಟೆಗೆಲ್ಲ ದರ್ಶನ ಆಯಿತು. ಸ್ವಲ್ಪ ಒಳಗಡೆ ಎಲ್ಲ ಕುತ್ಕೊಂಡ್ಬಂದ್ವಿ, ಜನ ಇರಲಿಲ್ಲ ಅಂತ. ನೋಡಿ ಇಲ್ಲಿ ರುದ್ರಾಕ್ಷಿಗಳು ಈ ಥರ ಗಿಡದಲ್ಲಿ ಇರ್ತವೆ. ಸೊ ನೋಡಿ ಈ ಥರ ಗಿಡ ಇರುತ್ತೆ. ಆಮೇಲೆ ತೊಗೊಬಂದು ಅದಕ್ಕೆ ಹೋಲ್ ಮಾಡಿ ಮಾರ್ತಾರಂತೆ ಇವರು. ಸೊ ನೋಡಿ ಇಲ್ಲಿರೋ ಕಾಯಿನ್ಗಳು ಕೂಡ ಮಾರಾಟಕ್ಕೆ ಇಟ್ಟಿದ್ರು ಇಲ್ಲಿ.
ಸೊ ನಾವೇನು ತೊಗೊಂಡ್ಲಿಲ್ಲ. ಸೊ ನೀವೇನಾದರೂ ರುದ್ರಾಕ್ಷಿ ತೊಗೋಬೇಕು ಅಂದರೆ ನಿಮ್ಮ ಹೆಸರಿಗೆ ಕೇಳಬೇಕಂತ, ಇಷ್ಟು ಕಣ್ಣು ಅಂತ ಇರುತ್ತಂತೆ ಇಂಥ ಹೆಸರಿಗೆ, ಆ ಥರ ರುದ್ರಾಕ್ಷಿ ಮಾತ್ರ ಹಾಕ್ಕೊಳ್ಳಿ. ಸಿಕ್ಕಿದ ರುದ್ರಾಕ್ಷಿ ಎಲ್ಲ ಹಾಕ್ಕೋಬೇಡಿ. ಸೊ ನನಗಿರೋ ಒಪಿನಿಯನ್ನ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಕ್ಸಿಟ್ ಆಗ್ತೀವಲ್ಲ, ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಎಕ್ಸಿಟ್ ಆದಮೇಲೆ ನಿಮಗೊಂದು ಇಲ್ಲಿ ಮೈನ್ ರೋಡಲ್ಲಿ ಪಾರ್ಕ್ ಕಟ್ಟಿದ್ದಾರೆ. ಎಕ್ಸಿಟ್ ಆಗ್ತಿದ್ದಂಗೆ ಸಿಗುತ್ತೆ ನಿಮಗೆ. ಬೇರೆ ಕಡೆ ಎಲ್ಲಾದರೂ ನೀವು ಏನದು ರೂಮ್ ಉಳ್ಕೊಳಕ್ಕೆ ಮಾಡಿದರೆ ಸೊ ನಿಮಗೆ ಲೊಕೇಶನ್ ಬಂದ್ಬಿಟ್ಟು ಎಕ್ಸಿಟ್ ಆಗಿ ಇದತ್ರನೇ ಇದು ನಿಮಗೆ ಸಿಗುತ್ತೆ. ಸೊ ನೋಡಿ ಸಾಯಿಬಾಬಾ ಒಂದು ಇದು ಏನದು ಪಾರ್ಕ್ ಇದು. ಸೊ ಇದು ದೊಡ್ಡದಾಗೆ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ. ಸಾಯಿಬಾಬಾ ಇದೆ ಪಾರ್ಕಿಗೆ ಎಂಟ್ರಿ ಆಗೋ ಬಾಗಿಲಿದು ನೋಡಿ ಎಷ್ಟು ಚೆನ್ನಾಗಿದೆ. ಎಂಟ್ರಿ ಆಗಿದ್ರೆ ನಿಮಗೆ ಸಾಯಿಬಾಬಾ ಎಲ್ರಿಗೂ ನೀರನ್ನ ಹಾಕ್ತಿರೋ ಥರ ಇದು ಮಾಡಿದ್ದಾರೆ ಸ್ಟ್ಯಾಚ್ಯೂನ. ಇದು ತುಂಬ ಚೆನ್ನಾಗಿದೆ. ನೀವು ದರ್ಶನಕ್ಕೆ ಒಳಗಡೆ ಹೋದಾಗ ಯಾವ ತಪ್ಪು ಮಾಡಬೇಡಿ ಅಂದರೆ ಶಿರಡಿನಲ್ಲಿ ಅಲ್ಲಿ 4 ಲೈನ್ ಇರುತ್ತೆ. ಲೆಫ್ಟಿಗೆ 2 ರೈಟಿಗೆ 2 ಲೈನ್ಗಳು ಮಾಡಿರ್ತಾರೆ ಕಂಬಿನಲ್ಲಿ. ಅದರಲ್ಲಿ ನೀವು ಫಸ್ಟು ಕಂಬಿನಲ್ಲೇ ಹೋಗಿ, ಸೆಕೆಂಡ್ ಕಂಬಿಗೆ ಹೋದರೆ ನೀವು ದೂರದಿಂದ ಸ್ವಲ್ಪ ಹಿಂದೆಯಿಂದ ಸಿಗುತ್ತೆ. ಫಸ್ಟ್ ಕಂಬಿಗೆ ಹೋದರೆ ನೀವು ತುಂಬ ಹತ್ತಿರಕ್ಕೆ ಹೋಗಿ ಅದು ಸಾಯಿಬಾಬಂದು ಪಾದನ ಮುಟ್ಟಿ ನಮಸ್ಕರಿಸ್ಕೊಂಡು ಬರ್ಬೋದು. ಮತ್ತು ಸ್ವಲ್ಪ ಹೊತ್ತು ಒಳಗಡೆನೇ ನಿಂತ್ಕೋಬೋದು. ದೇವ್ರ ಮುಂದೆ 10 ನಿಮಿಷ ಅಥವಾ 1/4 ಗಂಟೆ ನಿಂತ್ಕೊಂಡ್ಬಿಟ್ಟು ಕೈ ಮುಗಿದು ನಿಮ್ಮದು ಏನೇ ಹರಕೆ ಇದ್ದರೂ ಮಾಡ್ಕೊಬರ್ಬೋದು. ಇಲ್ಲಾಂದರೆ ನೀವು ಸೆಕೆಂಡ್ ಲೈನಲ್ಲಿ ಹೋದರೆ ಕೈ ಮುಗಿತಿದ್ದಂಗೆ ಎಕ್ಸಿಟ್ ಆಗಬೇಕಾಗುತ್ತೆ. ಆಮೇಲೆ ನಾವು ಅಲ್ಲಿಂದ ಬಂದ್ವಿ. ಇಲ್ಲಿ ತಿಂಡಿ ಮಾಡ್ಕೊಂಡಿದ್ದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಎಲ್ಲರೂ ಹೊರಡ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ತಿನ್ನೋದಕ್ಕೆ ಬೆಳಕಾಗಿತ್ತಲ್ಲ, ಅಲ್ಲಿ ಏನಾಯಿತು ಅಂದರೆ ಎಲ್ಲ ಗಾಡಿಗಳು ಪಾರ್ಕಿಂಗಿಗೆ ಜಾಗ ಸಾಕಾಗಲ್ಲ ಅಂತ ಹೇಳ್ತಾಯಿದ್ರು ಅವ್ರು ರೂಮವರು. ಸೊ ಅದಕ್ಕೆ ನಾವೆಲ್ಲ ಏನು ಮಾಡಿದ್ವಿ, ಹೊರಟ್ವಿ. ಆಂಟಿ ಇಲ್ಲಿ ಸೀಬೆಕಾಯಿ ತೊಗೊಂಡಿದ್ರು, ಅಂದರೆ ಸೀಬೆಕಾಯಿ ಬಿಕ್ಕೆಣ್ಣೆ ತೊಗೊಂಡ್ಬಿಟ್ಟು ಕಟ್ ಮಾಡಿ ಉಪ್ಪು ಖಾರ ಹಾಕಿಸ್ಕೊಂಡಿದ್ರು. ಈ ಕಡೆ ಎಲ್ಲ ಬಿಕ್ಕೆಕಾಯಿ ಮತ್ತು ಸೀಬೆಕಾಯಿ ಫೇಮಸ್ಸು. ಸೊ ನೀವು ಬಿಕ್ಕೆಕಾಯಿ ಅಂತಿರೋ ಸೀಬೆಕಾಯಿ ಅಂತಿರೋ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಹೇಳಿದ್ದೀನಿ. ಇಲ್ಲಿ ನೋಡಿ ಎಲ್ಲರೂ ಫೈನಲಿ ರೆಡಿ ಆಗಿಬಿಟ್ಟು ಇಲ್ಲಿ ಹೋಗ್ತೀವಿ. ಏಕೆಂದರೆ ಇಲ್ಲಿ ತಿಂಡಿನ ಇಲ್ಲೇ ತಿನ್ನಲಿಲ್ಲ. ಅವ್ರು ಹೇಳಿದ್ರಲ್ಲ ರೂಮ್ ಅವ್ರ ಜಾಗ ಸಿಗಲ್ಲ ನಮಗೆ ಅಂತ ಹೇಳ್ಬಿಟ್ಟು, ಅಂದರೆ ಜಾಗ ಸಾಕಾಗಲ್ಲ, ವೆಹಿಕಲ್ಸ್ ತುಂಬ ಇದ್ದಾವೆ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಎಲ್ಲಾದರೂ ನೀರಿನ ಹತ್ರ ನಿಲ್ಲಿಸ್ಬಿಟ್ಟು ತಿಂದರೆ ಪಾತ್ರೆ ಎಲ್ಲ ತೊಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಂದೆ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ 8:30 ವರ್ಷದಲ್ಲಿ ನಾವು ಶಿರಡಿನ ಬಿಟ್ವಿ. ನಾವಿಲ್ಲಿ ನಿಲ್ಲಿಸಿದಾಗ 9:30 ಆಗೋಗ್ಬಿಟ್ಟಿತ್ತು. ಎಲ್ಲರೂ 4 ಗಂಟೆಗೆ ಎದ್ದಿದ್ವಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳ್ಬಿಟ್ಟು ಚಿತ್ರಾನ್ನ ಮಾಡಿದ್ವಲ್ಲ, ಟೊಮೊಟೊ ಚಿತ್ರಾನ್ನ, ಅದನ್ನು ಕಲಿಸ್ಕೊಂಡು ಇದಕ್ಕೆ ಸ್ವಲ್ಪ ಬೋಂಡ ತೊಗೊಂಡಿದ್ವಿ, ಅಲ್ಲಿ ಸಿಗುತ್ತಲ್ಲ ಆ ಬೋಂಡನ ತೊಗೊಂಡು ತಿಂಡಿನ ತಿಂದ್ಬಿಟ್ಟು ಹೊರಟೋ ಮಧ್ಯದಲ್ಲಿ ನಾವು ಮಧ್ಯಾಹ್ನ ಊಟ ಮಾಡೋದು ಲೇಟಾಗಿ ಹೋಗ್ಬಿಡ್ತು. ಅಲ್ಲಿ ಹೈವೇನಲ್ಲಿ ಹೋಗ್ತಾ ಇದ್ವಲ್ಲ, ಅಲ್ಲಿ ನಮಗೆ ಎಲ್ಲೂ ಜಾಗ ಸಿಗಲಿಲ್ಲ ನಿಲ್ಸೋದಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಅಲ್ಲಿ ಆಂಟಿ ಹೆಸರು ಕಾಳು ತಂದಿದ್ರು, ಮೊಳಕೆ ಕಾಳನ್ನ, ಅದನ್ನು ಕಟ್ ಮಾಡಿಬಿಟ್ಟು ತಿಂದ್ವಿ. ಇದು ಶಿರಡಿನಲ್ಲಿ ತೊಗೊಂಡಿದ್ದು ಫೋಟೋಸು, ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ ಫೋಟೋಸು. ಅಲ್ಲಿ ಫೋಟೋ ತೊಗೊಂಡಿದ್ದವನ್ನೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಫೋಟೋಸ್. ಈ ಫೋಟೋನಲ್ಲೂ ಕೂಡ ಕೆಲವೊಬ್ಬರು ಮಿಸ್ ಆದರು. ಸೊ ಯಾರ್ಯಾರು ಎಲ್ಲೆಲ್ಲಿ ಸಿಗ್ತಾರೋ ಅವ್ರದ್ದು ಫೋಟೋಸ್ ಮಾತ್ರ ತೊಗೊಂಡ್ವಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಲ್ಲಿ ನಮಗೆ ಅನಿತಾ ಆಂಟಿಯವರು ಸರಗಳು ಕೊಡಿಸಿದ್ರು ಎಲ್ಲರಿಗೂ ಅಂತ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.